ನೋಡಿ, ಕರ್ಕಾಟಕ ರಾಶಿಯವರಿಗೆ 3, 3, 6, 3, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ, ಬಂಧುಗಳನ್ನು ಭೇಟಿ ಮಾಡುವಂಥದ್ದು, ಮನೆಯಲ್ಲಿ ಒಂದಷ್ಟು ಶುಭ ಕಾರ್ಯಗಳ ಮಾತುಕತೆಗಳಾಗುವಂಥದ್ದು. ಕನ್ಯಾ ರಾಶಿಯವ್ರಿಗೆ 5, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕನ್ಯಾ ರಾಶಿಯವ್ರಿಗೆ ಅಷ್ಟೊಂದು ಚೆನ್ನಾಗಿಲ್ಲ, ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಮಕರ ರಾಶಿಯವ್ರಿಗೆ 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮಕರ ರಾಶಿಯವರಿಗೆ ಧನಲಾಭವಿದೆ, ಆಭರಣ ಸಂಗ್ರಹವು ಯೋಗ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂಥ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನು, ಬಸವಾದಿ ಶರಣರನ್ನು ಮನದಲ್ಲಿ ನೆನೆಯುತ್ತಾ, ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂಥ ನಮಸ್ಕಾರಗಳು. ವಾರ ಭವಿಷ್ಯವನ್ನು ನೋಡುವಂಥ ಒಂದು ಸಮಯ. ಈ ವಾರ ಹೇಗಿದೆ? ವಾರ ಭವಿಷ್ಯದಲ್ಲಿ 12 ರಾಶಿಯವರಿಗೆ ಕವಡೆ ಶಾಸ್ತ್ರದ ಪ್ರಕಾರ ಫಲಾಫಲಗಳು ಹೇಗಿದೆ ಅನ್ನುವಂಥ ವಿಷಯವನ್ನು ನೋಡೋಣ. ಜೊತೆಗೆ ನಿಮ್ಮೆಲ್ಲರಲ್ಲೂ ಕೂಡ ಒಂದು ಕ್ಷಮೆಯನ್ನು ಕೇಳ್ತೀವಿ. ಸ್ವಲ್ಪ ಟೆಕ್ನಿಕಲಿ ಎರರಿಂದ ಕಳೆದ ವಾರದ ಎಪಿಸೋಡ್ ಟೆಲಿಕಾಸ್ಟ್ ಆಗಲಿಲ್ಲ. ಜೊತೆಗೆ ಅನೇಕ ಜನ, ಆಶ್ಚರ್ಯ ಏನಂದರೆ ಸಾವಿರಾರು ಪರ್ಸ್ನಲ್ ಮೆಸೇಜ್ಗಳು ಈ ವಾರ ಭವಿಷ್ಯ ಬಂದಿಲ್ಲ ಅಂತ. ನನಗೆ ಶಾಕ್ ಆಯಿತು, ಇಷ್ಟೊಂದು ಜನ ಎಲ್ಲ ಫಾಲೋ ಮಾಡ್ತಾ ಇದ್ದಾರೆ ಅಂತ. ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ನಿಮ್ಮ ಪ್ರೀತಿಗೆ. ಇನ್ನು ಪ್ರಮುಖವಾಗಿ ಈ ವಾರದ ಬಗ್ಗೆ ನೋಡೋದಾದರೆ 9ನೇ ತಾರೀಕಿಂದ ಆಗಸ್ಟ್ 9ನೇ ತಾರೀಕಿಂದ ಆಗಸ್ಟ್ 15ನೇ ತಾರೀಕುವರೆಗೆ ಹೇಗಿದೆ ಅಂತ ನೋಡೋಣ. ಶ್ರೀಶಕೆ 1948ನೇ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸದ 9 ಏಕಾದಶಿ 11ನೇ ದಿನ. ಇವತ್ತು ಸರ್ವತ್ರ ಏಕಾದಶಿ ಇರುವಂಥದ್ದು. 10ನೇ ತಾರೀಕು ಸೋಮ ಪ್ರದೋಷ ಇರುವಂಥದ್ದು ಭಾಳ ವಿಶೇಷವಾಗಿ. ಇನ್ನು 11ನೇ ತಾರೀಕು ಮಾಸ ಶಿವರಾತ್ರಿ ಇದೆ. 12ನೇ ತಾರೀಕು ಅಮಾವಾಸ್ಯೆ ಪೂಜೆ ಇರುವಂಥದ್ದು. ಆಲ್ಮೋಸ್ಟ್ ಆಷಾಢ ಮಾಸದ ಕೊನೆಯ ದಿನ ಇರುವಂಥದ್ದು. ಅವತ್ತಿನ ದಿನ ನಾಗರ ಅಮಾವಾಸ್ಯೆ ಇರುವಂಥದ್ದು. ಜ್ಯೋತಿರ್ಭೀಮೇಶ್ವರ ವ್ರತದ ಆಚರಣೆ ಇರುವಂಥದ್ದು ಅವತ್ತು. ಅದರ ಜೊತೆಗೆ 13ನೇ ತಾರೀಕೇನು ವಿಶೇಷ ಇಲ್ಲ. 14ನೇ ತಾರೀಕು ಏನು ವಿಶೇಷಗಳಿಲ್ಲ. 15ನೇ ತಾರೀಕು ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವ, ಸ್ವಾತಂತ್ರ್ಯ ದಿನಾಚರಣೆ ಇರುವಂಥದ್ದು. ಮೊದಲನೇದಾಗಿ ಮೇಷರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. 3, 3, 6, 3, 9. ನೋಡಿ, ಮೇಷರಾಶಿಯವ್ರಿಗೆ 9 ಕವಡೆ ಹೇಳ್ತಾ ಇದೆ. ಈ ವಾರ ಸ್ವಲ್ಪ ಒಂದಷ್ಟು ನೆಂಟರುಗಳನ್ನು, ಬಂಧುಗಳನ್ನು ಭೇಟಿ ಮಾಡುವಂತಹ ಯೋಗ. ಒಂದಷ್ಟು ಕೆಲಸ ಕಾರ್ಯಗಳಾಗುವಂಥದ್ದು. ಆಫೀಸ್ ವರ್ಕ್ಗಳೇನಾದ್ರು ಇದ್ದರೆ ಅಥವಾ ಏನಾದರೂ ಒಂದು ಕೆಲಸ ಕಾರ್ಯಗಳಾಗಬೇಕು ಅಂದರೆ ಈ ವಾರ ಆಗುತ್ತೆ. ಅದರ ಜೊತೆಗೆ ನೀವು ಮಾಡುವಂಥ ಕೆಲಸಕ್ಕೆ ಪ್ರೋತ್ಸಾಹ ಸಿಗುವಂಥದ್ದು. ನೀವು ಮಾಡುವಂಥ ಕಾರ್ಯದಲ್ಲಿ ಜಯ ಲಾಭಗಳು ಪ್ರಾಪ್ತಿ ಆಗುತ್ತೆ. ಇನ್ನು ವೃಷಭ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವರಿಗೆ 3, 3, 6, 3, 9 ಒಂದು 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ ಸುಖವಿದೆ. ಕಾರ್ಯದಲ್ಲಿ ಅನುಕೂಲ ಕೂಡ ಇದೆ. ಈ ವಿಚಾರದಲ್ಲಿ ಸಂಶಯ ಬೇಡ. ಕಾರ್ಯವನ್ನು ಕೈಗೊಳ್ಳು ಅಂದರೆ ನೀವು ಮಾಡುವಂಥ ಕೆಲಸವನ್ನು ಮುಂದುವರಿಸಿದ್ರೆ ಅನುಕೂಲಗಳಾಗುತ್ತೆ. ಮಿಥುನ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವರಿಗೆ 4, 8, 8, 3, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು. ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಲಿಲ್ಲ ಈ ವಾರ ಅಂದರೆ ಧನ ಹಾನಿ ಆಗುತ್ತೆ, ನಷ್ಟ ಆಗುತ್ತೆ, ವ್ಯವಹಾರದಲ್ಲಿ ಅನಾನುಕೂಲ ಆಗುತ್ತೆ, ಸಂಪೂರ್ಣವಾದಂಥ ವ್ಯತ್ಯಾಸಗಳು
ಹಣಕಾಸಿನ ತೊಂದರೆಗಳು, ಅವಮಾನಗಳೆಲ್ಲವೂ ಆಗಿಬಿಡುತ್ತೆ. ಭಾಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ನೀವು ಮಾಡಬೇಕಾಗಿರುವಂಥದ್ದು ಏನಂತಂದರೆ, ನೆನೆಸಿರುವಂತಹ ಹೆಸರು ಕಾಳನ್ನು ಯಾವುದಾದ್ರೂ ಪ್ರಾಣಿಗಳಿಗೆ ಕೊಡುವಂಥದ್ದು, ಪಕ್ಷಿಗಳಿಗೆ ಹಾಕುವಂಥದ್ದು ಈ ನೆಗೆಟಿವಿಟಿನ ಕಮ್ಮಿ ಆಗುತ್ತೆ. ಅನುಕೂಲ ಆದರೆ ವಿಷ್ಣು ದರ್ಶನ ಮಾಡ್ಕೊಂಡು ಬನ್ನಿ ಈ ವಾರ, ಅಥವಾ ಪ್ರತಿದಿನ ಬೆಳಗ್ಗೆ ವಿಷ್ಣು ದರ್ಶನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗುವಂಥದ್ದು. ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡ್ತೀನಿ. ನೋಡಿ, ಕರ್ಕಾಟಕ ರಾಶಿಯವ್ರಿಗೆ 3, 3, 6, 3, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ, ಬಂಧುಗಳನ್ನು ಭೇಟಿ ಮಾಡುವಂಥದ್ದು, ಮನೆಯಲ್ಲಿ ಒಂದಷ್ಟು ಶುಭ ಕಾರ್ಯಗಳ ಮಾತುಕತೆಗಳಾಗುವಂಥದ್ದು, ಹೊರಗಡೆ ಕಚೇರಿ ಕೆಲಸಗಳು, ಆಫೀಸ್ ವರ್ಕ್ಗಳು ಆಗುವಂಥದ್ದು, ನೀವು ಮಾಡುವಂಥ ಕೆಲಸಕ್ಕೆ ಗೌರವ ಸಿಗುವಂಥದ್ದು, ಕಾರ್ಯದಲ್ಲಿ ಸಿದ್ಧಿ, ಲಾಭ, ಜಯ, ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಸಿಂಹರಾಶಿಯವ್ರಿಗೆ 4 ನಾಲ್ಕು 8, 8 ನಾಲ್ಕು 12, 12 1 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ, ಮನ್ನಣೆ, ಧನಲಾಭವಿದೆ, ಸ್ತ್ರೀ ಸೌಖ್ಯವೂ ಚೆನ್ನಾಗಿದೆ, ಮಿತ್ರರಿಂದ ಅನುಕೂಲವೂ ಆಗುತ್ತೆ, ವ್ಯವಹಾರದಲ್ಲಿ ಲಾಭಗಳಾಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ, ಹಣಕಾಸಿನ ಮುಗ್ಗಟ್ಟು ಈ ವಾರ ಸ್ವಲ್ಪ ನಿವಾರಣೆ ಆಗುತ್ತೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿಯವ್ರಿಗೆ 5, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕನ್ಯಾ ರಾಶಿಯವ್ರಿಗೆ ಅಷ್ಟೊಂದು ಚೆನ್ನಾಗಿಲ್ಲ. ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಕಾರ್ಯವನ್ನು ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದರೆ ಅನಾನುಕೂಲ ಆಗುತ್ತೆ, ಧನಮಾನ ಹಾನಿ ಆಗುವಂಥ ಸಾಧ್ಯತೆ ಇರ್ತದೆ. ಸ್ವಲ್ಪ ಎಚ್ಚರಿಕೆಯಿಂದ ನೀವು ಇರಬೇಕಾಗ್ತದೆ. ಅಂದರೆ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು, ಕನ್ಯಾ ರಾಶಿಯವ್ರಿಗೆ ಈ ವಾರ ಅಷ್ಟೊಂದು ಪಾಸಿಟಿವ್ ಆಗಿಲ್ಲ. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತುಳಸಿ ಮಾಲೆಯನ್ನು ಅರ್ಪಣೆ ಮಾಡಿ ಒಂದು ಅರ್ಚನೆಯನ್ನು ಮಾಡ್ಕೊಬರೋದ್ರಿಂದ ನೆಗೆಟಿವಿಟಿ ಸ್ವಲ್ಪ ಕಮ್ಮಿ ಆಗುತ್ತೆ. ತುಲಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ತುಲಾ ರಾಶಿಯವ್ರಿಗೆ 4 ನಾಲ್ಕು 8, 8 2 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಕಾರ್ಯದಲ್ಲಿ ಅನುಕೂಲ ಇದೆ, ವಿಚಾರದಲ್ಲಿ ಸಂಶಯ ಬೇಡ, ಕಾರ್ಯವನ್ನು ಕೈಗೊಳ್ಳು, ಎಲ್ಲ ರೀತಿಯ ವ್ಯವಹಾರದಲ್ಲಿ ಧನಲಾಭ ಆಗುವಂಥ ಯೋಗ ನಿಮಗೆ ಇರುವಂಥದ್ದು ತುಲಾ ರಾಶಿ. ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವ್ರಿಗೆ 5, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ವ್ಯವಹಾರವನ್ನು ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದರೆ ಧನಮಾನ ಹಾನಿ ಆಗುತ್ತೆ, ವ್ಯವಹಾರದಲ್ಲಿ ನಷ್ಟ ಆಗುತ್ತೆ, ಹಣವನ್ನು ಕಳ್ಕೊತೀರಿ, ನಂಬಿಕೆ ದ್ರೋಹ ಆಗುತ್ತೆ, ಅಂದುಕೊಂಡಂಥ ಕೆಲಸ ಕಾರ್ಯಗಳಿಗೆ ಆಗೋದಿಲ್ಲ. ಅದರಿಂದ ಕಾಲಭೈರವ ಸ್ವಾಮಿಯ ಸ್ತೋತ್ರವನ್ನು ಪಠನೆ ಮಾಡುವಂಥದ್ದು, ಅಷ್ಟೋತ್ತರವನ್ನು ಓದುವಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿ ದರ್ಶನವನ್ನು ಮಾಡೋದ್ರಿಂದ ಈ ನೆಗೆಟಿವ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಧನುಸ್ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಧನುಸ್ ರಾಶಿಯವ್ರಿಗೆ 3, 3, 6, 3, 9, 1 10 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸುಖ ಭೋಜನ, ಆಪ್ತ ಮಿತ್ರರ ದರ್ಶನ, ಸುಖವಿದೆ, ಕಾರ್ಯದಲ್ಲಿ ಅನುಕೂಲವಿದೆ, ವಿಚಾರದಲ್ಲಿ ಸಂಶಯ ಬೇಡ, ಕಾರ್ಯವನ್ನು ಕೈಗೊಳ್ಳು, ವ್ಯವಹಾರದಲ್ಲಿ ಲಾಭ, ಅನುಕೂಲ ಎಲ್ಲವೂ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಮಕರ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವ್ರಿಗೆ 2, 4, 6, 8, 10, 12, 2, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮಕರ ರಾಶಿಯವರಿಗೆ ಧನಲಾಭವಿದೆ, ಆಭರಣ ಸಂಗ್ರಹವು ಯೋಗ. ಅಂದರೆ ಈ ವಾರ ಸ್ವಲ್ಪ ಚಿನ್ನ ಖರೀದಿ ಮಾಡುವಂಥದ್ದು, ಬೆಳ್ಳಿ ಖರೀದಿ ಮಾಡುವಂಥದ್ದು, ಮನೆಗೆ ಏನೋ ಒಂದಷ್ಟು ವಸ್ತುಗಳನ್ನು ಹೊಸದಾಗಿ ತೆಗೆದುಕೊಂಡು ಬರುವಂತಹ ಯೋಗ ಇದೆ. ಕಳೆದು ಹೋದಂಥ ಸಂಬಂಧಗಳು, ಪ್ರೀತಿ ಎಲ್ಲವೂ ಕೂಡ ಮತ್ತೆ ಸಿಗುವಂತಹ ಯೋಗ ನಿಮಗಿದೆ ಮಕರ ರಾಶಿಯವರಿಗೆ. ಕುಂಭರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಕುಂಭರಾಶಿಯವ್ರಿಗೆ 4, 4, 3, 7, 7, 10, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ. ಎಚ್ಚರಿಕೆಯಿಂದ ಮಾಡಲಿಲ್ಲ ಅಂದರೆ ಧನಮಾನ ಹಾನಿ ಆಗುತ್ತೆ, ಕಾರ್ಯದಲ್ಲಿ ನಷ್ಟ ಆಗುತ್ತೆ, ಧನ ನಷ್ಟ ಆಗುತ್ತೆ, ಮೋಸ ಹೋಗುವಂಥದ್ದು ಇರ್ತದೆ, ಕೆಲಸ ಕಾರ್ಯಗಳಾಗೋದಿಲ್ಲ, ಸಾಡೆ ಸಾತಿಯ ಕೊನೆಯ ಭಾಗ ಬೇರೆ ಇದೆ. ಅದರಿಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಶನೇಶ್ವರ ಸ್ವಾಮಿ ದರ್ಶನ ಮಾಡಿ, ಅರಳಿ ವೃಕ್ಷ ಪ್ರದಕ್ಷಿಣೆ ಮಾಡಿ. ಇದರಿಂದ ಏನಾಗುತ್ತೆ, ಈ ನೆಗೆಟಿವಿಟಿ ಎಲ್ಲ ಕಮ್ಮಿ ಆಗುತ್ತೆ. ಇನ್ನು ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಮೀನರಾಶಿಯವ್ರಿಗೆ 3, 3, 6, 3, 9, 9, 3, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ವ್ಯವಹಾರದಲ್ಲಿ ನಷ್ಟ, ಮೋಸ ಹೋಗುವಂಥದ್ದು, ಪಾಲುದಾರಿಕೆಯಲ್ಲಿ ನಷ್ಟ ಅನುಭವಿಸುವಂಥದ್ದು, ಜಾಗ್ರತೆ ಇಲ್ಲ ಅಂದರೆ ಕಂಟಕಗಳನ್ನೇ ಅನುಭವಿಸುವಂಥ ವಾರ. ಈ ವಾರ ಅಷ್ಟೊಂದು ಮೀನರಾಶಿಯವರಿಗೆ ಪಾಸಿಟಿವ್ ಆಗಿಲ್ಲ. ಅದು ವಿದ್ಯಾರ್ಥಿಗಳಿಗಿರ್ಬೋದು, ಉದ್ಯೋಗ ಮಾಡ್ತಾ ಇರುವಂಥವ್ರು ಇರ್ಬೋದು, ಕೆಲಸ ಮಾಡ್ತಾ ಇರುವಂಥವ್ರು ಇರ್ಬೋದು, ಎಲ್ಲರಿಗೂ ಅಷ್ಟೊಂದು ಒಳ್ಳೆಯ ಕಾಲ ಅಲ್ಲ. ಮೀನರಾಶಿಯವ್ರಿಗೆ ಈ ವಾರ
ಅದರಿಂದ ಭಾಳ ಎಚ್ಚರಿಕೆಯಿಂದ ಇರಬೇಕು. ನೀವು ಮಾಡಬೇಕಾಗಿರುವಂಥದ್ದು, ನಿಮ್ಮ ಮನೆ ದೇವ್ರಿಗೆ ಹೋಗಿ ತುಂಬ ದಿನ ಆಗಿದ್ದರೆ ನಿಮ್ಮ ಮನೆ ದೇವ್ರ ದರ್ಶನವನ್ನು ಮಾಡ್ಕೊಂಡು ಬನ್ನಿ, ಖಂಡಿತವಾಗಿಯೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಯಾರೆಲ್ಲರಿಗೂ ಕೂಡ ಜಾತಕವನ್ನು ತೋರಿಸ್ಬೇಕು, ಜಾತಕ ಪರಿಶೀಲನೆಯನ್ನು ಮಾಡಿಸ್ಬೇಕು, ಗುರುಗಳನ್ನು ಭೇಟಿ ಮಾಡಬೇಕು ಅಂತಿರುತ್ತೆ, ಖಂಡಿತ ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದೆ ಇರುವಂಥವ್ರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. श्री माया